ಅಲ್ಲಿ ನಿಮಗೆ ಶುಭಾಶಯಗಳು. ದೇವರ ವಾಕ್ಯ ಫಿಲಿಪ್ಪಿಯವರಿಗೆ ಬರೆದ ಪತ್ರಕ್ಕೆ 4ನೇ ಅಧ್ಯಾಯದ 3ನೇ ವಚನ. ಎಪಿಸ್ಟಲ್ ಟು ದ ಫಿಲಿಪಿಯನ್ಸ್ ಚಾಪ್ಟರ್ 4 ವರ್ಸಸ್ 3. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೇಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು. ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ ಎಂಬುದಾಗಿ. ಯು ಆ್ಯಂಡ್ ಐ ಆಮ್ ಆಲ್ಸೋ ಆಸ್ಕಿಂಗ್ ಯು, loyal friend, to help these women who have struggled together with me in the ministry of the gospel, along with Clement and the rest of my co-workers whose names are in the scroll of life ಎಂಬುದಾಗಿ. ದೇವನಾಮಕ್ಕೆ ಸ್ತೋತ್ರ. ಪ್ರೀತಿಯ ದೇವಜನರೇ, ಇಲ್ಲಿ ಅಪೊಸ್ತಲನಾದಂತಹ ಪೌಲನ ಮಾತುಗಳನ್ನು ಗಮನಿಸುವಾಗ ಸುವಾರ್ತೆಗೋಸ್ಕರ ಶ್ರಮೆಪಟ್ಟವರು ಅಥವಾ ಸುವಾರ್ತೆಗೋಸ್ಕರ ಕೆಲಸ ಮಾಡಿದಂಥವರ ಹೆಸರುಗಳು ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದುಕೊಳ್ಳಲಾಗುತ್ತದೆ ಎಂದು ಹೇಳಲ್ಪಟ್ಟಿದೆ. ಸುವಾರ್ತೆ ಎಂದು ಹೇಳುವಾಗ ಕರ್ತನಾದ ಯೇಸು ಕ್ರಿಸ್ತನವರ ಮರಣ, ಭೂಸ್ಥಾಪನೆ ಮತ್ತು ಆತನ ಪುನರುತ್ಥಾನದ ಕುರಿತು ಜನರಿಗೆ ಶುಭ ಸಂದೇಶವನ್ನು ಹೇಳುವಂಥದ್ದಾಗಿದೆ. ಹೌದು, ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಆತನು ಶರೀರಧಾರಿಯಾಗಿ ಹುಟ್ಟಿ ಬಂದದ್ದು ನಿಜವೇ. 33.5 ವರ್ಷಗಳ ಕಾಲ ಆತನು ಈ ಭೂಲೋಕದಲ್ಲಿ ಬದುಕಿ ಆತನು ಮನುಷ್ಯರೆಲ್ಲರ ಪಾಪಗಳನ್ನು ತನ್ನ ದೇಹದಲ್ಲಿ ಹೊತ್ತುಕೊಂಡವನಾಗಿ ಆತನು ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರವೇ ಆತನು ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಪ್ರಾಣ ಕೊಟ್ಟು ಸಮಾಧಿ ಮಾಡಲ್ಪಟ್ಟು ಹಾಗೆಯೇ ಆತನು 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ. ಆ ಯೇಸು ಕ್ರಿಸ್ತನ ಶುಭ ಸಂದೇಶವನ್ನು ಇವತ್ತು ಸಾರತಕ್ಕಂತಹ ದೊಡ್ಡ ಕೆಲಸವನ್ನು ಮಹಾ ಆಜ್ಞೆಯಾಗಿ ದೇವರು ಸಭೆಗೆ ಕೊಟ್ಟಿದ್ದಾರೆ. ಇವತ್ತು ಆ ದೇವರ ಮಾತನ್ನು ಅನುಸರಿಸಿ ಆತನ ಸುವಾರ್ತೆಯನ್ನು ಸಾರುವಂತಹ ಜನರ ಹೆಸರುಗಳನ್ನು ದೇವರು ತನ್ನ ಬಳಿ ಇರತಕ್ಕಂತಹ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದುಕೊಳ್ಳುವಂಥವರಾಗಿದ್ದಾರೆ. ಆದ್ದರಿಂದ ಈ ಮಾತುಗಳನ್ನು ಕೇಳಿಸಿಕೊಳ್ತಾ ಇರ್ತಕ್ಕಂತಹ ಪ್ರೀತಿಯ ಸಹೋದರನೇ, ಸಹೋದರಿ, ನಮ್ಮ ಹೆಸರುಗಳು ಕೂಡ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು ಎಂಬುದಾಗಿ ನಾವು ಬಯಸಿದರೆ ನಾವು ಈ ಕರ್ತನಾದ ಯೇಸು ಕ್ರಿಸ್ತನವರ ಶ್ರೇಷ್ಠವಾದಂಥ ಸುವಾರ್ತೆಯನ್ನು ಲೋಕಕ್ಕೆ ಸಾರಿ ಹೇಳಬೇಕು. ಅಷ್ಟು ಮಾತ್ರವಲ್ಲದೆ ಹಾಗೆ ಸಾರಿ ಹೇಳ್ತಕ್ಕಂಥವ್ರಿಗೆ ಅಥವಾ ಸುವಾರ್ತೆ ಕೆಲಸವನ್ನು ಮಾಡತಕ್ಕಂಥವ್ರಿಗೆ ಸಹಕಾರ ಮಾಡಿದರೂ ಕೂಡ ಆತನು ನಮ್ಮ ಹೆಸರುಗಳನ್ನು ಸಹ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದುಕೊಳ್ಳುತ್ತಾನೆ ಎಂದು ದೇವರ ವಾಕ್ಯದಿಂದ ನಾವು ಗಮನಿಸುವಂಥವರಾಗಿದ್ದೇವೆ. ಹಾಗಾದರೆ ಈ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಇರತಕ್ಕಂಥ ಪ್ರೀತಿಯ ಸಹೋದರನೇ, ಸಹೋದರಿ, ದೇವರು ನಮ್ಮ ಹೆಸರುಗಳನ್ನು ಸಹ ಜೀವಬಾಧ್ಯರ ಪುಸ್ತಕದಲ್ಲಿ ಬರೆದುಕೊಳ್ಳುವಂತೆ ನಾವು ಆ ಸುವಾರ್ತೆಯನ್ನು ಮಾಡಬೇಕು. ಒಂದು ವೇಳೆ ನಾವು ನೇರವಾಗಿ ಮಾಡೋಕ್ಕೆ ಹೋಗಿಲ್ಲ ಅಂತಂದರೂ ಕೂಡ ಆ ರೀತಿಯಾಗಿ ಸುವಾರ್ತೆಯನ್ನು ಮಾಡತಕ್ಕಂಥವ್ರಿಗೆ ನಾವು ಸಹಕಾರಿಗಳು ಕೂಡ ಆಗಿರಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ಈ ಮಾತನ್ನು ಕೇಳಿಸ್ಕೊಳ್ತಾ ಇರ್ತಕ್ಕಂಥ ಸಹೋದರನೇ, ಸಹೋದರಿ, ನೀನು ಈ ಸುವಾರ್ತೆಯನ್ನು ಸಾರುತ್ತಿರುವೆಯೋ ಅಥವಾ ಸುವಾರ್ತೆಯನ್ನು ಸಾರುವಂಥವರಿಗೆ ನೀನು ಸಹಕಾರಿಯಾಗಿ ಇದ್ದೀಯೋ ಎಂಬುದನ್ನು ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋಬೇಕಾಗುತ್ತದೆ. ಯಾವ ರೀತಿಯಾಗಿ ಈ ಸುವಾರ್ತೆಯನ್ನು ಸಾರುವುದಕ್ಕೆ ಅಥವಾ ಈ ಸುವಾರ್ತೆಯನ್ನು ಸಾರತಕ್ಕಂಥವರಿಗೆ ನಾವು ಸಹಕಾರಿಗಳಾಗಿರುವುದಕ್ಕೆ ದೇವರು ನಮ್ಮೆಲ್ಲರಿಗೂ ಕೂಡ ಸಹಾಯವನ್ನು ಮಾಡಲಿ. ಕರ್ತನು ಈ ವಾಕ್ಯಗಳ ಮೂಲಕ ನಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.